ಇದು ಬೇರೆ ಏನೂ ಅಲ್ಲ, ರಾಮ್ ಮಂದಿರ್. ಡೈರೆಕ್ಟಾಗಿ ಇಲ್ಲಿಂದಾನೆ ಕಾಣುತ್ತೆ. ಸೊ ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. 1 ಗಂಟೆಗೆ ದರ್ಶನಕ್ಕೆ ಹೋಗಿದ್ವಿ. ಇವಾಗ ನೋಡಿ ಟೈಮು 3 ಗಂಟೆ ಟೈಮು. ಬಂದು ರೀಚ್ ಆದ್ವಿ ಹನುಮಾನ್ ಗಡಿ. ಸಿಕ್ಕಾಪಟ್ಟೆ ರಶ್. ಟ್ರೈನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದು ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಏನಾಯಿತು ಅಂತ. ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿಸಾಲ್ ಮಾತಾಡ್ತೀನಿ. ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್ ಫ್ರಮ್ ಆನ್ ದ ವೇ ಟು ಅಯೋಧ್ಯ. ಕಾಶಿಯಿಂದ ಅಯೋಧ್ಯೆಗೆ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಇವಾಗ ಟೈಮ್ ಬಂದು 7 o'clock. ಬೆಳಗ್ಗೆ 6 o'clock ಹೊರಟ್ವಿ. ಸೊ ಇವಾಗ 7 o'clockಗೆ ಒಂದು 1 hour ಜರ್ನಿ ಮಾಡಿಕೊಂಡು ಮುಂದೆ ಬಂದಿದ್ವಿ. ಇಲ್ಲಿ CNG ಜಾಸ್ತಿ ನಿಲ್ಲಿಸಿದ್ರು. ಸೊ ಐ ಥಾಟ್ ವೈ ನಾಟ್ ಸ್ಟಾರ್ಟ್ ದಿ ಇಂಟ್ರೋ ಹಿಯರ್ ಅಂತ. ಇಲ್ಲೇ ಹೈವೇ ರೋಡದ್ದು ಸಖತ್ತಾಗಿದೆ. 100-120 ಸ್ಪೀಡ್ ಲಿಮಿಟ್ ಇದೆ. ಸೊ ಆರಾಮಾಗಿ ರೀಚ್ ಆಗ್ಬೋದು. 4.5 hours ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಹೇಳ್ತೀನಿ. ಸೊ ಇವತ್ತು ಅಯೋಧ್ಯ ಆಫ್ಟರ್ ಮೆನಿ ಇಯರ್ಸ್ ಆಫ್ ವೇಟಿಂಗ್. ಅಂದರೆ ಮುಂಚೆ ಹೋಗಿದ್ದೆ ಒಂದ್ಸತಿ, ಅದು ಬಂದು ಹಳೆ ಅಯೋಧ್ಯ, ಅಂದರೆ ರಿನೋವೇಟ್ ಆಗಿರ್ಲಿಲ್ವಲ್ಲ, ಮುಂಚೆ ಇತ್ತಲ್ಲ ಆ ಅಯೋಧ್ಯ. ಸೊ ಅವಾಗ ಏನೂ ಇರಲಿಲ್ಲ, ದೇವಸ್ಥಾನನೇ ಇರಲಿಲ್ಲ. ಒಂದು ಟೆಂಟಲ್ಲಿ ಒಂದು ಗುಡ್ಡದ ಮೇಲೆ ಒಂದು ರಾಮಂದು ಒಂದು ಮೂರ್ತಿ ಇಟ್ಕೊಂಡು ಪೂಜೆ ಮಾಡ್ತಿದ್ರು. ಸೊ ಇವಾಗ ಪ್ರಾಪರಾಗಿ ಆಗಿರೋದ್ರಿಂದ ಇನ್ನೂ ಒಂದು 2-3 ವರ್ಷ ಆಗುತ್ತಂತೆ ಕಂಪ್ಲೀಟ್ ಮುಗಿಯೋಕ್ಕೆ. ಪರವಾಗಿಲ್ಲ, ಒಂದ್ಸರಿ ನೋಡ್ಕೊಂಬೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ಒಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ, ನೋಡೋಣ ಹೇಗಿರುತ್ತೆ ಏನು ಅಂತ. ಏನು ಜಾಸ್ತಿ ಇದೆ ನೋಡಿ, ಅದೇ ಡಿಸೈರ್ ಕಾಣಿಸ್ತಿದೆಯಲ್ಲ, ಅದೇ ಡಿಸೈರಲ್ಲಿ. ಸೊ ಇವತ್ತು ಅದೇ ಹೈವೇಲಿ ಬರ್ತಿದ್ವಲ್ಲ, ಅಲ್ಲಿ ಬದ್ಲಾಪುರ್ ಅಂತ ಒಂದು ಊರು ಸಿಗುತ್ತೆ. ನೀವು ಮಿರ್ಜಾಪುರ್ ಸೀರೀಸ್ ನೋಡಿದ್ರ ಅಂದರೆ ಅದು ಊರು ನಿಮ್ಗೆ ಗೊತ್ತಿರುತ್ತೆ. ಬದ್ಲಾಪುರ್, ಮಿರ್ಜಾಪುರ್, ಸೋಮಪುರ್ ಅಂತ. ಅಲ್ಲೊಂದು ಡಾಬಾಲ್ ನಿಲ್ಸಿದ್ದೀವಿ. ಡಾಬಾ ಇಲ್ಲೆಲ್ಲ ಡಾಬಾನೇ, ಹೋಟೆಲ್ ಎಲ್ಲ ಸಿಗಲ್ಲ. ಸೊ ಡಾಬಾಲಿ ಬಿಸಿ ಆಲೂ ಪರೋಟ. ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ. 12 to 14 degrees ಇದೆ, ಬಟ್ ಇಟ್ ಫೀಲ್ಸ್ ಲೈಕ್ 8 degrees. ಸೊ ಚಳಿಗೆ ಬಿಸಿ ಪರೋಟ, ಮೊಸರು, ಆಮೇಲೆ ಉಪ್ಪಿನಕಾಯಿ ಥರ ಇದೆ, ಖಾರದ್ದೆಲ್ಲ ಇದೆ, ಮೆಣಸಿನ್ಕಾಯಿ ಚಟ್ನಿ ಅಂತ. ಹೌದಾ, ಪನ್ನೀರ್ ಪರೋಟ ತಿಂತಾ ಇದ್ದೆ. ಸೊ ಅದೇ ಟೈಮಲ್ಲಿ ಅವನು ಇಲ್ಲಿ ಪನ್ನೀರ್ ಪಕೋಡ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತಂದ. ಸೊ ಅದು ಒಂದು ತರಿಸಿದ್ವಿ. ಬೆಳಗ್ಗೆ 8 ಗಂಟೆಗೆ ಪಕೋಡ. ಬೆಂಗಳೂರವ್ರಿಗಂತೂ ತಿಂದ ಅಭ್ಯಾಸ ಇರಲ್ಲ. ಸೊ ಅದೇ ಪಕೋಡ ಜೊತೆ ಇದು ಕೊಟ್ಟು ಗ್ರೀನ್ ಚಟ್ನಿ ಥರ, ಹಸಿಮೆಣಸಿನ್ಕಾಯಿ. ಸೊ ಪನ್ನೀರ್ ಪಕೋಡ 4 ಪೀಸ್ ಕೊಟ್ಟಿದ್ದಾನೆ, ತಿನ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ. ಸೊ ನಾವು ಈಗ ಫೈನಲಿ ಬಂದು ರೀಚ್ ಆದ್ವಿ ನಮ್ಮ ಹೋಮ್ ಸ್ಟೇಗೆ. ಇಲ್ಲಿ ಮಂದಿರಿಂದ ಒಂದು 500 meters ದೂರದಲ್ಲೇ ಒಂದು ಹೋಮ್ ಸ್ಟೇ ಮಾಡಿದ್ವಿ, ಪರಿಜಿತ್ ಹೋಮ್ ಸ್ಟೇ ಅಂತ. ಇದು ಒಂದು ಹಳೆಯ ಮನೇನ ಕನ್ವರ್ಟ್ ಮಾಡಿದ್ದಾರೆ ಸ್ಟೇ ಥರ. ಸುಮಾರು ರೂಮ್ಸ್ ಇದೆ. ನಮಗೆ ಟಾಪ್ ಫ್ಲೋರಲ್ಲಿ ರೂಮ್ ಕೊಟ್ಟಿದ್ದಾರೆ. ವ್ಯೂಸ್ಗೆ ತೋರಿಸ್ತೀನಿ ಬನ್ನಿ ವ್ಯೂಸ್ನ ನೋಡಿ. ಇದು ನಮ್ಮ ಹೋಮ್ ಸ್ಟೇ ಮೇಲ್ಗಡೆಯಿಂದ ಕಾಣೋದು. ಇದು ಬೇರೆ ಏನೂ ಅಲ್ಲ, ರಾಮ್ ಮಂದಿರ್. ಡೈರೆಕ್ಟಾಗಿ ಇಲ್ಲಿಂದಾನೆ ಕಾಣುತ್ತೆ. ಇನ್ನೂ ಸುಮಾರು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಬಟ್ ಇಲ್ಲಿಂದ ನಾವು ನಡ್ಕೊಂಡು ಹೋಗಕ್ಕಾಗಲ್ವಂತ. ಇಲ್ಲಿ ಏನು ಹಾಕಿರಲ್ಲ ಫೆನ್ಸ್ ಥರ, ಇದು ಬಾರ್ಡರ್. ಸೊ ಅಲ್ಲಿ ತನಕ ರಾಮ್ ಮಂದಿರ್ ಅವ್ರದ್ದೇ ಜಾಗ. ನೋಡಿ ಏನು ಸೂಪರ್ ಆಗಿದೆ ವ್ಯೂ ಮಾತ್ರ. ಫುಲ್ ಟಾಪಲ್ಲಿ ಇದೆ, ತಣ್ಣ ಗಾಳಿ ಬರ್ತಾ ಇದೆ. ಆಕ್ಚುಲಿ ಸ್ವಲ್ಪ ಚಳಿನೂ ಆಗ್ತಾ ಇದೆ. ಇವಾಗ ಟೈಮ್ ಬಂದು 11:30 ಸ್ವಲ್ಪ ಚಳಿನೇ ಇದೆ, ಬಿಸಿಲು ಬಂದಿಲ್ಲ. ಇನ್ನೂ ಮೋಡ. ಓಕೆ ಬನ್ನಿ, ನಮ್ಮ ರೂಮ್ ತೋರಿಸ್ತೀನಿ, ಅದು ಚೆನ್ನಾಗಿದೆ. ಸೊ ಇದು ಬಂದು ನಮ್ಮ ರೂಮು. ಎಂಟರ್ ಆಗಿದ ತಕ್ಷಣ ಒಂದು ದೊಡ್ಡ ಕಿಂಗ್ ಸೈಜ್ ಬೆಡ್ ಇದೆ. ಕೋಸಿ ಆಗಿದೆ ರೂಮ್, ವುಡನ್ ಸೀಲಿಂಗ್. ಆಮೇಲೆ ಇಲ್ಲಿ ಸ್ಟೋರೇಜ್ ಏರಿಯಾ, ಹಾಗಷ್ಟೇ ಚೆನ್ನಾಗಿದೆ. ತುಂಬ ದೊಡ್ಡದ, ತುಂಬ ಚಿಕ್ಕ. ಸೊ ವಾಶ್ರೂಮ್ ಹೊರಗಡೆ ಇದೆ. 2 ರೂಮ್ಗೆ ಸೇರಿ ಒಂದು ವಾಶ್ರೂಮ್ ಇರುತ್ತೆ, ಆ ಥರ ಶೇರಿಂಗ್. ಇದು ಚಿಕ್ಕದಿರುತ್ತಲ್ಲ ರೂಮು, ಸೊ ಇದಕ್ಕೆ ವಾಶ್ರೂಮ್. ಸೊ ಟವಲ್ ಕೊಟ್ಟಿದ್ದಾರೆ, ಎಲ್ಲ ಇದೆ. ಒಂದು ರೂಮಲ್ಲಿ ಏನೇನು ಇರಬೇಕು ಎಲ್ಲ ಇದೆ. ಸೊ ಇವಾಗ ಸ್ವಲ್ಪ ಫ್ರೆಶ್ ಆಗಿ ಹೋಗಿ ಮಂದಿರ ಫಸ್ಟ್ ದರ್ಶನ ಮಾಡ್ಕೊಂಡು ಆಮೇಲೆ ಊಟಕ್ಕೆ ಹೋಗಿ, ಆಮೇಲೆ ಹನುಮಾನ್ ಗಡಿ ಇದೆ, ಕೇಳಿರ್ತೀರ ಹನುಮಾನ್ ಗಡಿ, ಅದು ತುಂಬ ಫೇಮಸ್ಸು. ನಾವು ಅಲ್ಲಿಗೆ ಹೋಗಿ ನೆಕ್ಸ್ಟ್ ಏನೋ ಅಂತ ನೋಡಬೇಕು. ಓಕೆನಾ?
ಸರಿ, ಅಲ್ಲಿ ಹೋಗಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ನಾವಿವಾಗ ಬಂದು ರೀಚ್ ಆದ್ವಿ ಅಯೋಧ್ಯೆ ಎಂಟ್ರೆನ್ಸ್ಗೆ. ನೋಡ್ತಿರಲ್ಲ ನಾವಿಂದ ಇದೆ ಅಯೋಧ್ಯೆ ಎಂಟ್ರೆನ್ಸ್. ಇವತ್ತು ತುಂಬಾ ಜನ ಇದ್ದಾರೆ. ಇವತ್ತು ಸೋಮವಾರ, ಏನಕ್ಕೆ ಇಷ್ಟು ಜನ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಐ ಡೋಂಟ್ ಥಿಂಕ್ ಸೊ 1-2 hours ಒಳಗಡೆ ದರ್ಶನ ಆಗೋದೇ ಡೌಟ್. 3-4 hours ಆಗ್ಬೋದು, ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಎಲ್ಲ ಅಪ್ಡೇಟಿವ್. ಸೊ ಈ ಫೋನ್ ಎಲ್ಲ ಇಲ್ಲಿ ಹಿಂದೆ ಕಾಣಿಸ್ತೀಯಲ್ಲ, ಈ ಲಾಕರ್ಸ್ ಅಲ್ಲಿ ಇಡ್ಬೇಕು, ಅಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಒಳಗಡೆ ಏನು ಅಲೋ ಇಲ್ಲ, ಲಾಕರ್ ಇಟ್ಬಿಟ್ಟು ಬರೀ ವ್ಯಾಲೆಟ್ ಆಮೇಲೆ ಎಸೆನ್ಷಿಯಲ್ ಅಂದ್ರೆ ಮೆಡಿಸಿನ್. लखनऊ ಸೊ ಒಂದು ಸ್ಮಾಲ್ ಕರೆಕ್ಷನ್, ನಿಮ್ಗೆ ಅವಾಗಲೇ ಹೇಳಿದ್ರೆ ಅಲ್ಲಿ ಇಡಬೇಕು ಲಾಕರ್ ಅಲ್ಲಿ ಅಂತ. ಅದು ಲಾಕರ್ ಅಲ್ಲ, ಅದು ವೀಲ್ ಚೇರ್ಗೆ ನೀವು ಟಿಕೆಟ್ ತಗೋಬೇಕಾಗಿದ್ರೆ ಅಲ್ಲಿ ವೀಲ್ ಚೇರ್ ಯಾರು ನಡೆಯೋಕ್ಕಾಗಲ್ಲ, ಅವ್ರು ವೀಲ್ ಚೇರ್ ಹೋಗೋದು. ಸೊ ಇನ್ನು ಮುಂದೆ ಇದೆಯಂತೆ ಲಾಕರ್, ನೋಡೋಣ. ಸೊ ನಾವು ಇವಾಗ ಕರೆಕ್ಟ್ ಹೋಗ್ತಾ ಇದೀವಿ, ನೋಡೋಣ ಇಲ್ಲಿ ಎಂಟ್ರೆನ್ಸ್ ಇಲ್ಲ. ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಕ್ಕಾಪಟ್ಟೆ ಜೋರಿದೆ. ಇಲ್ಲಿಂದ ಕಾಣಿಸ್ತಿದೆ ಗೋಪುರ ಆಕ್ಚುಲಿ ದೇವಸ್ಥಾನದ, ಬಟ್ ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹತ್ರದ ತನಕ ತಗೊಂಡೋಗ್ಬೋದು, ನಾನೇನೋ ಅಲ್ಲೇ ಇಡ್ಬೇಕೇನೋ ಅನ್ಕೊಂಡಿದ್ದೆ. ನಿಮ್ಗೆ ಇಷ್ಟ ಇದು ಬಂದು ಸೆಕ್ಯೂರಿಟಿ ಚೆಕ್, ಫ್ರಿಸ್ಕಿಂಗ್ ಬೂತ್ಸ್ ಇದೆ, ಇನ್ನೂ ಇಷ್ಟಿದೆ, ಬಟ್ ಇದು ಓಪನ್ ಆಗಿಲ್ಲ. ಅದು ಜನ ಜಾಸ್ತಿ ಯಾರು ಓಪನ್ ಮಾಡ್ತಾರೆ ಅನ್ಸುತ್ತೆ. ಸೊ ಇದು ಮುಗಿಸ್ಕೊಂಡೆ ಮುಂದೆ ಹೋಗ್ಬೇಕು. ಇದು ಒಂದು ಸ್ಲಿಪ್ಪರ್ ಸ್ಟ್ಯಾಂಡ್. ಇಲ್ಲಿ ಆ ಟಬ್ ಅಲ್ಲಿ ನಿಮ್ ಸ್ಲಿಪ್ಪರ್ ಹಾಕೊಟ್ರೆ ಒಂದು ಚೀಟಿ ಕೊಡ್ತಾರೆ, ಎಲ್ಲ ದೇವಸ್ಥಾನದ ತರ. ಅಲ್ಲಿ ಆಮೇಲೆ ಬಂದು ಇಸ್ಕೋಬೇಕು. ಸೊ ಆ ಸ್ಲಿಪ್ಪರ್ ಬಿಡಕ್ಕೂ ಹೆವಿ ಜನ ಇದ್ದಾರೆ. ಬನ್ನಿ. ಸೊ ಇದು ಬಂದು ಮೊಬೈಲ್ ಲಾಕರ್ಸ್. ಅವಾಗಲೇ ಸ್ಲಿಪ್ಪರ್ ತೋರಿಸೋಣ, ಅದಕ್ಕಿಂತ ಒಂಚೂರು ಮುಂದೆ ಬಂದ್ರೆ ಮೊಬೈಲ್ ಲಾಕರ್ಸ್. ನೀವು ಯಾವ ನಂಬರಲ್ಲಿ ಡೆಪಾಸಿಟ್ ಮಾಡಿರ್ತೀರ ಅಂತ ನಿಮ್ಗೆ ನೆನಪಿರ್ಬೇಕು. ಸೊ ಇಲ್ಲಿ 16, 20, 21, 24 ಅಂತ ಇದೆ. ಸೊ ಅದೇ ನಂಬರ್ಗೆ ಹೋಗಿ ನಿಮ್ಮ ಮೊಬೈಲ್ ಕಲೆಕ್ಟ್ ಮಾಡಬೇಕು. ಸೊ ಹೇಳೋದಲ್ಲ, ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸುಮಾರು, ಇನ್ನು ಧೂಳು, ಇನ್ನೊಂದು 2 ವರ್ಷ ಆಗುತ್ತೆ ಹಂಗೆ. ಬನ್ನಿ, ಡೆಪಾಸಿಟ್ ಮಾಡಿರ್ತೀನಿ. ಹೊರಗಡೆ ಬಂದ್ಮೇಲೆ ದರ್ಶನ ಹೇಗಾಯ್ತು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಳಗಡೆ ಹೇಗೆ ಹೋಗ್ಬೇಕಂತ. ಸೊ ಬನ್ನಿ, ಮೊಬೈಲ್ ಡೆಪಾಸಿಟ್ ಮಾಡಿ. ಸೊ ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. 1 ಗಂಟೆಗೆ ದರ್ಶನಕ್ಕೆ ಹೋಗಿದ್ವಿ. ಇವಾಗ ನೋಡಿ ಟೈಮು 3 ಗಂಟೆ ಟೈಮು. ಸೊ 2.5 hours ಆಲ್ಮೋಸ್ಟ್ ಆಯ್ತು ಅಷ್ಟಕ್ಕೆ. ಸೊ ಇದು ಬೇಗ ಅಂತ ಲೆಕ್ಕ. ನಾವು ಕ್ಯೂ ನೋಡಿದ್ರೆ ಹೊರಗೆ ಬರೋದು ಮೋಸ್ಟ್ಲಿ 5 ಗಂಟೆ 6 ಗಂಟೆ ಆಗ್ಬೋದು ಅಂದ್ಕೊಂಡಿದ್ವಿ, ಬಟ್ ಪರವಾಗಿಲ್ಲ, 3 ಗಂಟೆಗೆ ಮುಗೀತು. ಸೊ ಇವಾಗ ಮೇಯ್ನ್ ಅಯೋಧ್ಯ ಧಾಮ ದರ್ಶನ ಆಯಿತು. ಸೊ ಇನ್ನು 50% ಕನ್ಸ್ಟ್ರಕ್ಷನ್ ಆ್ಯಕ್ಚುಲಿ ಬಾಕಿ ಇದೆ, ಇನ್ನೂ ಸುಮಾರು ಕನ್ಸ್ಟ್ರಕ್ಷನ್ ಆಗಬೇಕು. ಸೊ ನಾನು ಸಜೆಸ್ಟ್ ಮಾಡೋದು ಏನು ಅಂದರೆ, ನೀವು ಇನ್ನೂ ಒಂದು 1 year 1.5 year ಬಿಟ್ಟು ಬನ್ನಿ ಅಂತಲೇ ಹೇಳ್ತೀನಿ. ಯಾಕಂದರೆ ಇನ್ನೂ ಸಿಕ್ಕಾಪಟ್ಟೆ ಧೂಳು, ಆಮೇಲೆ ಏನೂ ಸರಿಗೆ ಆಗಿಲ್ಲ, ಎಲ್ಲ ಕಡೆ ಇದು ಮಾಡ್ಬಿಟ್ಟಿರ್ತಾರೆ, ಕಟ್ಟಿಗೆ ಥರ ಹಾಕ್ಬಿಟ್ಟಿರ್ತಾರೆ, ಏನೋ ಕಾಣಿಸಲ್ಲ ಸರಿಗೆ. ಸೊ ಐ ಸಜೆಸ್ಟ್ ಯು ಟು ಕಮ್ ಆಫ್ಟರ್. ಓಕೆನಾ, ಅಷ್ಟೇ, ಏನಿಲ್ಲ. ತುಂಬ ಚೆನ್ನಾಗಾಯ್ತು ದರ್ಶನ. ಒಳಗಡೆ ಹೋದ್ರಂತೂ ಅಲ್ಲಿ ನೋಡೋಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೇಕು. ನೆಕ್ಸ್ಟ್ ಇವಾಗೆಲ್ಲಾದರೂ ಲಂಚ್ ಹೋಗ್ಬೇಕು. ಲಂಚ್ ಮುಗಿಸ್ಕೊಂಡು ನೆಕ್ಸ್ಟ್ ನೋಡೋಣ ಏನಾಗುತ್ತೆ. ಓಕೆ.
5 ಗಂಟೆ ಚಳಿ ಸಕಾರ ಹೊಡಿತಾ ಇದೆ ಆ್ಯಕ್ಚುಲಿ. ಈ ಚಳಿಲಿ ನಾವು ಇವಾಗ ಹನುಮಾನ್ ಗಡಿಗೆ ಹೋಗ್ತಾ ಇದ್ದೀವಿ. ಸೊ ರಾಮ ಮಂದಿರ ರಾಮ್ಲೆಲ್ಲ ದರ್ಶನ ಮಾಡಿಕೊಂಡು ಸ್ವಲ್ಪ ರೂಮ್ಗೆ ಹೋಗಿ ಒಂದು ½ an hour ರೆಸ್ಟ್ ತೊಗೊಂಡು ಸೊ ತಿರ್ಗಿ ಆಟೋ ಮಾಡ್ಕೊಂಡು ಇಲ್ಲೇ ರಾಮ ಮಂದಿರ ಎಂಟ್ರೆನ್ಸ್ ಹತ್ರನೇ ಬಿಡಿಸ್ಕೊಂಡಿದ್ದೀವಿ. ಸೊ ಈ ರಾಮ ಮಂದಿರ ಎಂಟ್ರೆನ್ಸಿಂದ ಹನುಮಾನ್ ಗಡಿಗೆ ಒಂದು 500 ಮೀಟರ್ಸ್ ಇದೆ. ಇಲ್ಲಿ ನಡಿಲೇಬೇಕು, ಇಲ್ಲಿ ಯಾವುದೇ ಆಟೋ ಎಲ್ಲ ಬಿಡಲ್ಲ. ಸೊ ಬ್ಯಾರಿಕೇಡ್ ಹಾಕ್ಬಿಟ್ಟಿರ್ತಾರೆ, ನಡಿಲೇಬೇಕು. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋದು ಏನಾಗುತ್ತೆ ಗೊತ್ತಿಲ್ಲ. ರಶ್ ಇದೆ, ತುಂಬ ರಶ್ ಇದೆ. ದರ್ಶನ ಆಗುತ್ತಾ ಇಲ್ವ ಅಂತಲೂ ಗೊತ್ತಿಲ್ಲ, ಅಷ್ಟು ರಶ್ ಇದೆ. ಆದರೆ ಒಳ್ಳೆಯದು, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಏನಾಯಿತು ಅಂತ ಹೇಳಿ. ಅದೇ ಹನುಮಾನ್ ಗಡಿ ಸಿಕ್ಕಾಪಟ್ಟೆ ರಶ್ ಇದೆ. ಇವ್ರಲ್ಲಿ ನಿಂತಿದ್ದೀವಿ, ನೋಡೋಣ ಅಷ್ಟೊತ್ತಾಗುತ್ತೆ. 1.5 hour ಆಗ್ಬೋದು ಮಿನಿಮಮ್. ಅಷ್ಟು ಏನ್ ಮಾಡಕ್ಕಾಗಲ್ಲ, ಹೋಗ್ಲೇಬೇಕು. ಇದೇ ಇರುತ್ತೆ ಕ್ಯೂ ಇಲ್ಲ ಅಂದ್ರೆ ಅದ್ರದ್ದು ಮಜಾನೇ ಇರಲ್ಲ ನನಗೆ. ಸೊ ಬನ್ನಿ ಹೋಗೋಣ. ಸೊ ನಿಮ್ಗೆ ತೋರಿಸಿನಲ್ಲ ಹನುಮಾನ್ ಗಡಿ ಒಳಗಡೆ ಫೋನ್ ತೊಗೊಂಡೋಗ್ಬೋದು, ಶೂಟ್ ಮಾಡ್ಬೋದು ಆ್ಯಕ್ಚುಲಿ. ಬಟ್ ಮೇಯ್ನ್ ದೇವ್ರನ್ನ ಶೂಟ್ ಮಾಡಿಸ್ತಿಲ್ಲ ಅಷ್ಟೇ, ಅವರು ಫೋನ್ ತೊಗೊಂಡ್ಬಿಡ್ತಾರೆ ಹಂಗೆ ಯಾರು ಮಾಡಿದ್ರೆ. ಸೊ ಬಟ್ ಟೆಂಪಲ್ ಪ್ರಿಮಿಸಿಸಲ್ಲಿ ನಿಮಗೆ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇದೆ. ಸುಮಾರು ಜನ ಮಾಡ್ತೀರಿ. ಸೊ ಅದಕ್ಕೆ ನಿಮಗೂ ಒಂದು ಗ್ಲಿಮ್ಸ್ ತೋರಿಸೋಣ. ಯಾವ ಟೆಂಪಲ್ ಒಳಗಡೆಯಿಂದ ಬಿಡಲ್ಲ, ಇನ್ನೊಂದು ಬಿಟ್ಟಿದ್ದಾರೆ. ಸೊ ನಿಮಗೂ ಒಂದು ಗ್ಲಿಮ್ಸ್ ತೋರಿಸೋಣ, ಅದು ಹೇಗಿರುತ್ತೆ ಒಳಗೆ ಏನು ಅಂತ ತೋರಿಸೋಣ ಅಂತ ಒಂದು ಶಾರ್ಟ್ ತೆಗೆದು ಹಾಕಿದ್ದು. ಸೊ ದರ್ಶನ ಮುಗೀತು. ಇವಾಗ ಹೋಗ್ತಾ ಇದ್ದೀವಿ ಸರಯೂ ನದಿ ಹತ್ರ. ಸರಯೂ ನದಿ ಕೇಳಿದ್ದೀರಲ್ವಾ? ಏನಿದು ಅಯೋಧ್ಯದ ಮೇನ್ ನದಿ. ವಾರಣಾಸಿಲಿ ಹೆಂಗೆ ಗಂಗಾ ಇತ್ತು, ಇಲ್ಲಿ ಸರಯೂ ನದಿ ಅಂತ. ಇಲ್ಲೂ ಘಾಟ್ ಇರುತ್ತೆ, ಇಲ್ಲೂ ಆರತಿ ಆಗುತ್ತೆ. ಆರತಿ ಟೈಮ್ ನಮಗೆ ಐಡಿಯಾ ಇಲ್ಲ, ಬಟ್ ಘಾಟ್ಗಂತೂ ಹೋಗ್ತಾ ಇದ್ದೀವಿ. ಬನ್ನಿ ಘಾಟ್ ತೋರಿಸ್ತೀನಿ. ನನಗೆ ಫುಲ್ ಲೈಟಿಂಗ್ಸ್ ಹಾಕಿರ್ತಾರೆ ಮಸ್ತ್. ಓಕೆ, ಚಳಿ ಸಿಕ್ಕಾಪಟ್ಟೆ ಚಳಿ ಇದೆ, ಕಾಲೆಲ್ಲ ಹಂಗೆ ಫ್ರೀಸ್ ಆಗ್ತಾಯಿದೆ, ಅಷ್ಟು ಚಳಿ. ಓಕೆ ಬನ್ನಿ ನೋಡೋಣ. ಸೊ ವಿ ಆರ್ ಇನ್ ಸರಯೂ ಘಾಟ್. ಹಿಂದೆ ನೋಡ್ತೀರಲ್ಲ ವೀಣೆ, ಇದೇ ವೀಣೆ ನೀವು ಸುಮಾರು ವೀಡಿಯೋಲಿ ನೋಡಿರ್ತೀರಾ. ಎಲ್ಲ ಇನಾಗ್ರೇಷನ್ ಟೈಮಲ್ಲಿ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ರು. ಅಲ್ಲಿ ಉದ್ದಕ್ಕೂ ಡೆಕೋರೇಷನ್ ಥರ ಮಾಡಿದ್ದಾರೆ, ಅಂದರೆ ಲ್ಯಾಂಪ್ ಥರ, ಅಂದರೆ ಸ್ಟ್ರೀಟ್ ಲೈಟ್ ಥರ, ಅದರೊಳಗೆ ಡೆಕೋರೇಷನ್ ಥರ ಸೂರ್ಯ ಚಂದ್ರ ಆ ಥರ. ಘಾಟ್ ಹತ್ರ ಹೋಗಿ ನೋಡೋಣ. ಇವತ್ತೇನೋ ಆರತಿ ಇದೆಯಂತೆ, ಹೋಪ್ಫುಲಿ ನಮ್ಗೆ ಆರತಿ ಸಿಗುತ್ತೆ. ನೋಡಿ ಇವಾಗ ಸರಯೂ ನದಿಗೆ ಬಂದಿದೆ. ಆಕ್ಚುಲಿ ನೀರಲ್ಲಿ ಪ್ರೋಕ್ಷಣೆ ಮಾಡ್ಕೋಣ ಅಂತ. ನಿಜ ಇದ್ ನೋಡಿ ಬೇಜಾರಾಗೋಯ್ತು. ನೋಡಿ ಎಷ್ಟು ಗಲೀಜಾಗಿದೆ ನೀರು. ಇದ್ರೊಳಗೆ ಪ್ರೋಕ್ಷಣೆ ಮಾಡ್ಕೊಂಡು ಬರೋ ರೋಗ ಎಲ್ಲ ಬರುತ್ತೆ ಅಷ್ಟೇ. ನೋಡಿ ನಿಜ ಸಿಕ್ಕಾಬಟ್ಟೆ ಗಲೀಜಾಗಿದೆ. ಇವ್ರು ಏನು ಅಂದ್ರೆ ಇಲ್ಲಿ ಈ ತರ ಮಾರ್ತಿರ್ತಾರಲ್ಲ ಹೂವು ಎಲ್ಲ, ಇವರು ಒಂದ್ ನೋಟದಲ್ಲಿ ಹಾಲು ಕೊಡ್ತಾರೆ, ಹಾಲು ಹಾಕಿ ಪೂಜೆ ಮಾಡಿ ಅಂತ. ನಿಜ ಅದ್ ಮಾಡಕ್ ಹೋಗ್ಬಿಡಿ ಯಾರು. ಅದ್ರಿಂದಾನೇ ನೋಡಿ ನೋಡಿದ್ರೆ ಅಸಹ್ಯ ಆಗುತ್ತೆ, ಹಂಗಾಗೋಗಿದೆ. ಎಂತ ಪವಿತ್ರವಾದ ನದಿನ ಹಾಳು ಮಾಡಿಟ್ಟಿರ್ತೀವಿ. ಮುಂಚೆ ಆಕ್ಚುಲಿ ಗಂಗಾನು ಇದೇ ತರ ಇತ್ತು, ಇವಾಗ ಕ್ಲೀನ್ ಮಾಡಿದ್ದಾರೆ. ಬಟ್ ಸರಯು ಇನ್ನೂ ಒಂಚೂರು ಕ್ಲೀನ್ ಆಗಿಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ಹೇಗಿತ್ತೋ ಅದೇ ತರ ಗಲೀಜು, ಆಮೇಲೆ ಅದೇ ತರ ಇದೆ ಎಲ್ಲ, ಏನು ಚೇಂಜ್ ಆಗಿಲ್ಲ.
विष्णु जी जब हर्षाए ब्रह्मा जी के तप से, उनके नेत्रों से प्रगटी, उनके नेत्रों से प्रगटी प्रेम अश्रु बन के। तेरी जय सरयू माता, नैनों से जल बिंदु विष्णु जी के गिरे, विष्णु जी के गिरे। मान सरोवर में तब, मान सरोवर में तब ब्रह्मा जी उनको धरे। तेरी जय सरयू माता। ಸೊ ಇಲ್ಲಿ ನೀವೇನು ನೋಡ್ತೀರಾ, ಇದು ಇಲ್ಲಿ ತುಂಬ ಫೇಮಸ್ ಆ್ಯಕ್ಚುಲಿ, ಎಲ್ಲ ಕಡೆನೂ ಸಿಗುತ್ತೆ. ಇದು ಒಂಥರ ಕಾಮನ್ ನೋಡಿ, ಹಾಲು ಅಷ್ಟೇ, ಇನ್ನೇನಿಲ್ಲ. ಬಿಸಿ ಹಾಲು ಕೆನೆ ಬಂದಿರುತ್ತೆ ಒಂದು ಲೇಯರ್ ಮೇಲೆ, ಅದು ಗಟ್ಟಿ ಆಗಿ ಆಗಿ ನೋಡಿ ಪಾತ್ರೆ ತುದಿಯವರೆಗೂ ಹಾಲಿರುತ್ತೆ ಫಸ್ಟು, ಅದು ಕುದ್ದು 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 ಫುಲ್ಲು ಕಡಿಮೆ ಆಗುತ್ತೆ ನೋಡಿ. ಹಿಂಗೆ ಮಡಿಕೆ ಲೋಟದಲ್ಲಿ ಹಾಕ್ಕೊಡ್ತಾರೆ. ಸುಮಾರು ಜನ ಕುಡಿತಾರೆ ಇಲ್ಲಿ ಸಿಕ್ಕಾಪಟ್ಟೆ ಮಾರ್ಕೆಟ್ ನೋಡಿ. ಇಲ್ಲಿದೆ, ಇಲ್ಲೊಂದಿದೆ. ಇಲ್ಲಿ ಯೂಶಲಿ ನಿಮಗೆ ಉತ್ತರ ಪ್ರದೇಶ ಪೂರ್ತಿ ಸಿಗುತ್ತೆ, ಚೆನ್ನಾಗಿರುತ್ತೆ ಗಟ್ಟಿ ಹಾಲು. ಓಕೆ, ನೋಡೋದಲ್ಲ, ಆರತಿ ಮುಗಿಸ್ಕೊಂಡು ನಾವು ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಫಸ್ಟ್ ಲೈಟಾಗಿ ತಿನ್ಕೊಂಡು ಆಮೇಲೆ ನೆಕ್ಸ್ಟ್ ಏನು ಅಂತ ನಿಮಗೆ ಮುಂದೆ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಒಂದು 31 ಡಿಸೆಂಬರ್, ಈ ವರ್ಷದ ಕೊನೆಯ ದಿನ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನಾವು ಅಯೋಧ್ಯೆಯಿಂದ ಹೊರಡ್ತಾ ಇದ್ದೀವಿ. ಗೋರಖ್ಪುರ್ ಯಶವಂತಪುರ ಎಕ್ಸ್ಪ್ರೆಸ್ ಅಂತ ಟ್ರೈನು. ಟ್ರೈನಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದು ನಿಮ್ಗೆ ಮುಂದೆ ಹೋಗ್ತಾ ಹೇಳ್ತೀನಿ ಏನಾಯಿತು ಅಂತ. ಸೊ ಇದು ಬಂದು ನಾವು ಓಡ್ಕೊಂಡಿದ್ದಂಥ ಹೋಮ್ ಸ್ಟೇ, ಪಾರಿಜಾತ್ ಹೋಮ್ ಸ್ಟೇ ಅಂತ, ಅಯೋಧ್ಯ ರಾಮ ಜನ್ಮಭೂಮಿಯಿಂದ ಒಂದು 500 ಮೀಟರ್ಸ್ ದೂರದಲ್ಲಿ. ತುಂಬ ಚೆನ್ನಾಗಿತ್ತು. ಸೊ ಲಾಸ್ಟ್ ಫ್ಲೋರ್ ಟೆರೆಸಲ್ಲೇ ಇದ್ದೆ, ನೆನೆ ತೋರಿಸಿದ್ನಲ್ಲ ವ್ಯೂ, ಅಲ್ಲಿಂದ ಟೆಂಪಲ್ ಕಾಣಿಸ್ತಾ ಇತ್ತು. ಸೊ ಆ ಥರ ಮನೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇವಾಗ ಮನ್ಕಾಪುರ್ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು, ಅಯೋಧ್ಯೆಯಲ್ಲಿ ಟ್ರೈನ್ ನಿಲ್ಲಲ್ಲ. ಸೊ ಅದೇ ಆಗಿರೋದು, ಅದೇ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾಗಿದೆ ಅಂತ. ಓಕೆ, ಸ್ವಲ್ಪ ಅರ್ಜೆಂಟಾಗಿ ಹೋಗ್ತಾರೆ. ಓಕೆ, ನಾವು ಫೈನಲಿ ಬಂದು ರೀಚ್ ಆದ್ವಿ ಮನ್ಕಾಪುರ್ ರೈಲ್ವೆ ಸ್ಟೇಷನ್ಗೆ. ಸೊ ಅಯೋಧ್ಯೆಯಿಂದ ಮನ್ಕಾಪುರ್ಗೆ ಆಲ್ಮೋಸ್ಟ್ ಒಂದು 35-40 ಕಿಲೋಮೀಟರ್ಸ್ ಇದೆ. 1.5 ಅವರ್ ಜರ್ನಿ. ಅಂದರೆ ಹಳ್ಳಿ ಒಳಗೆ ಬರಬೇಕಲ್ಲ, ಸೊ ಸ್ವಲ್ಪ ಸ್ಲೋ ಆಗಿ ಬರ್ಬೇಕಾದ್ರೆ. ಸಿಕ್ಕಾಪಟ್ಟೆ ಕೋತಿ, ಅದಕ್ಕೆ ಫಾಸ್ಟಾಗಿ ಬರೋಕ್ಕೆ ಆಗಲ್ಲ, 30 ಮೇಲೆ ಬರೋಕ್ಕೆ ಆಗಲ್ಲ. ತುಂಬ ಕೋತಿಗಳು ರೋಡ್ ಮೇಲೆ ಇರುತ್ತೆ, ಹಾಗಾಗಿ ಸ್ವಲ್ಪ ನಿಧಾನ ಆಯಿತು. ಸೊ ನಮ್ಮ ಟ್ರೈನ್ ಅಯೋಧ್ಯೆಯಿಂದ ಮನ್ಕಾಪುರ್ಗೆ ಆ್ಯಕ್ಚುಲಿ ಡಿವಿಯೇಟ್ ಆಗಿದೆ, ಯಾಕಂದರೆ ಅಯೋಧ್ಯೆಯಲ್ಲಿ ಏನೋ ವರ್ಕ್ ಮಾಡ್ತಿದ್ದಾರಂತೆ. ಸೊ ನಾವು ಮನ್ಕಾಪುರ್ಗೆ ಬರಬೇಕಾಯ್ತು. ಅಲ್ಲಿಂದ ಇಲ್ಲಿಗೆ ಕಾರ್ ಮಾಡ್ಕೊಂಬಂದಿದ್ವಿ. ಸೊ ಇಲ್ಲಿಂದ ಇವಾಗ ಇನ್ನೊಂದು 10 ನಿಮಿಷದಲ್ಲಿ ಟ್ರೈನ್ ಬರುತ್ತೆ, ಗೋರಖ್ಪುರ್ ಯಶವಂತಪುರ ಎಕ್ಸ್ಪ್ರೆಸ್. ಗೋರಖ್ಪುರ್ ಯಶವಂತಪುರ ಎಕ್ಸ್ಪ್ರೆಸ್ ಹತ್ತಿದ್ರೆ ಇವತ್ತು ಡೇಟ್ ಬಂದು 31. ನಾವು ಯಶವಂತಪುರ ರೀಚ್ ಆಗೋದು 2nd January, ಅಂದರೆ ನಮ್ಮ ನ್ಯೂ ಇಯರ್ ಟ್ರೈನ್ ಒಳಗೆ ಆಗುತ್ತೆ. ಸೊ 2nd Januaryಗೆ ನಾವು ಯಶವಂತಪುರ ರೀಚ್ ಆಗಿ ಅಲ್ಲಿ ಒಂದು 1 o'clock ಆಗುತ್ತೆ ರೀಚ್ ಆಗೋಷ್ಟೊತ್ತಿಗೆ, ಮಧ್ಯಾಹ್ನ. ಸೊ ಅಲ್ಲಿ ರೀಚ್ ಆಗಿ ನೆಕ್ಸ್ಟ್ ಏನಂತ ನೋಡ್ಬೇಕಷ್ಟೆ. ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಏನಾದರೂ ಮಾಡೋದು, ಬಸ್ಸೋ ಮೆಟ್ರೋನೋ ಹೋಗ್ಬೋದು. ಇವಾಗ ಟ್ರೈನಿಗೆ ವೆಯ್ಟಿಂಗ್, ಸ್ವಲ್ಪ ಒಂದು 15 ನಿಮಿಷ ಡಿಲೇ ಆಗಿದೆ, ಮಾಮೂಲಿ ಗೊತ್ತಲ್ಲ. ವೆರಿ ಲಾಂಗ್ ಜರ್ನಿ. 2 ನೈಟ್ ನಾವು ಸ್ಪೆಂಡ್ ಮಾಡ್ಬೇಕು ಟ್ರೈನ್ ಒಳಗೆ. ಆಲ್ಮೋಸ್ಟ್ 50 hours ಜರ್ನಿ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಫ್ಲೈಟು ತುಂಬ ಎಕ್ಸ್ಪೆನ್ಸಿವ್ ಇತ್ತು, 13 ಸಾವಿರ ಒಬ್ಬರಿಗೆ. ನಮ್ಮ ಟ್ರೈನ್ 4 ಜನಕ್ಕೆ 20,000 4 ಜನಕ್ಕೆ ಟಿಕೆಟ್ ಆಗುತ್ತೆ, 12 ಸಾವಿರ ಒಬ್ಬರಿಗೆ. ಮಾಡೋಕ್ಕಾಗಲ್ಲ, ಡಿಬೇಟ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಇಲ್ಲಾಂದ್ರೆ ಏನೋ ಆಗ್ತಿರ್ಲಿಲ್ಲ. ಅಯೋಧ್ಯೆಯಲ್ಲೇನೋ ಟ್ರ್ಯಾಕ್ ರೀಕನ್ಸ್ಟ್ರಕ್ಷನ್ ಅಂದ್ಬಿಟ್ಟು ಯಾವ ಟ್ರೈನು ಬರ್ತಿಲ್ಲ, ಲೋಕಲ್ ಟ್ರೈನ್ ಬಿಡ್ತಾರೆ.
ಸೊ ಹಾಗಾಗಿ ನಾವು ಕಾಶಿಯಿಂದ ಅಯೋಧ್ಯೆಗೆ ಟ್ರೈನೇ ಬುಕ್ ಮಾಡಿದ್ದು, ಅದು ಡಿವಿಯೇಟ್ ಆಗೋಯ್ತು. ಅದಕ್ಕೆ ಅದನ್ನ ಕ್ಯಾನ್ಸಲ್ ಮಾಡಿ ಕಾರಲ್ಲಿ ಬಂದ್ವಿ. ಸೊ ಇವಾಗ ಮನ್ಕಾಪುರ ಅವರು ಕಾರಲ್ಲಿ ಬಂದಿದ್ವಿ. ಫುಲ್ಲಿ ಟ್ರೈನು ಕರೆಕ್ಟ್ ಟೈಮ್ ಹೋಗುತ್ತೆ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ತುಂಬ ಚಳಿ ಇದೆ. ಇವಾಗ ಒಂದು ಆಲ್ಮೋಸ್ಟ್ ಒಂದು 4-5 ಸಮೋಸ ತಿಂದೆ. ಇಲ್ಲಿ ಅಷ್ಟು ಚಳಿಗೆ ಏನಾದ್ರು ತಿನ್ನಬೇಕು ಅನಿಸ್ತಾ ಇರುತ್ತೆ. ಇಲ್ಲಿ ಸಮೋಸ ಸಿಗ್ತಾಯಿತ್ತು, ಫ್ರೆಶ್ಶಾಗಿ ಮಾಡ್ತಿದ್ರು ಅಂತ ತಿಂದೆ, ಚೆನ್ನಾಗಿತ್ತು. ಟ್ರೈನ್ ಬಂದಮೇಲೆ ಇವಾಗ ಟೈಮು 10:45, 11 ಗಂಟೆಗಿದೆ ಟೈಮ್. ಟ್ರೈನಲ್ಲಿ ಗೋರಖ್ಪುರ್ ಯಶವಂತಪುರ ಎಕ್ಸ್ಪ್ರೆಸ್ ಬಂದಿದೆ, ಪ್ಲಾಟ್ಫಾರ್ಮ್ ನಂಬರ್ 2. ಗೋರಖ್ಪುರ್ ಯಶವಂತಪುರ ಎಕ್ಸ್ಪ್ರೆಸ್. ಸೊ 50 ಅವರ್ ಜರ್ನಿಗೆ ವಿ ಆರ್ ಆಲ್ ರೆಡಿ. ಸ್ವಲ್ಪ ಎಲ್ಲ ಫುಡ್ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ. ಸೆಕೆಂಡ್ AC ಬುಕ್ ಮಾಡಿರೋದ್ರಿಂದ ಸ್ವಲ್ಪ ಫ್ರೀ ಆಗಿರುತ್ತೆ. ಓಕೆ ಬನ್ನಿ. ಸೊ ನಾವು ಫೈನಲಿ ಬಂದು ಟ್ರೈನ್ ಒಳಗೆ ಕೂತಿದ್ದೀವಿ. ಕರೆಕ್ಟ್ ಒಂದು 15 ಮಿನಿಟ್ಸ್ ಲೇಟಾಗಿ ಬಂದು. ಸೊ ಕೂತಿ ನೋಡ್ತಾ ಇದ್ದೀರಾ 11 and 12 A1 ಸೆಕೆಂಡ್ AC ಕೋಚ್. ಸೊ ಹಾಗಾಗಿ ಅಷ್ಟು ಕಮೋಷನ್ ಇಲ್ಲ. ಇಲ್ಲಾಂದರೆ ಜಿಗಿ ಜನರಲ್ಲೆಲ್ಲ ಹತ್ತಕ್ಕೆ ಆಗಲ್ಲ, ಅಷ್ಟು ಜನ ಇರ್ತಾರೆ. ನೋಡೋಣ, ಬ್ರೇಕ್ಫಾಸ್ಟ್ ಏನೋ ಆಯಿತು. ಲಂಚಿಗೆ ಏನು ಮಾಡೋದು ಗೊತ್ತಿಲ್ಲ. ಆನ್ಲೈನ್ ಆರ್ಡ್ರ್ ಮಾಡಿದ್ದೀವಿ, ಅದು ಲಕ್ನೋಲ್ಲಿ ಬರೋದು. ಅದು ಬಂದು ಮಧ್ಯಾಹ್ನ 4 ಗಂಟೆ ಆಗುತ್ತೆ ಬರೋಕ್ಕೆ. ಅಲ್ಲಿವರೆಗೂ ಯಾರು ಸುಮ್ಮನೆ ಸ್ನ್ಯಾಕ್ಸ್ ತಿಂತಾ ಇರಬೇಕು. ಇದು ಬೇರೆ ಅಡ್ಡ ಇದೆ. ಓಕೆ, ಹಿಂಗೆ ಅಪ್ಡೇಟ್ ಮಾಡ್ತೀನಿ ಯಾವ್ಯಾವ ಸ್ಟೇಷನ್ ಬರುತ್ತೆ, ಎಷ್ಟೊತ್ತಾಗುತ್ತೆ ಅಂತ. ಸೊ ನಾವು ಇವಾಗ ಬಂದಿದ್ದೀವಿ ಲಕ್ನೋ ಜಂಕ್ಷನ್ಗೆ. ಸೊ ಲಕ್ನೋ ಜಂಕ್ಷನ್ಗೆ ಫುಡ್ ಆರ್ಡರ್ ಮಾಡಿದ್ವಿ. ನೋಡಿ, ಫುಡ್ ಬಂದಿದೆ. ಒಂದು ಚಪಾತಿ, ಒಂದು ಏನೋ ಪನ್ನೀರ್ ದಾಲ್ ಕೊಟ್ಟಿದ್ದೀವಿ, ಒಂದು ಆಲೂ, ಆಮೇಲೆ ಒಂದು ಡ್ರೈ ಸಬ್ಜಿ ಥರ ಕೊಟ್ಟಿದ್ದಾರೆ ವಿತ್ ಪಿಕಲ್ ಆ್ಯಂಡ್ ಮೂಗು ಫ್ರೆಶ್. ಸ್ವಲ್ಪ ಟಿಶ್ಯೂ, ಅದಕ್ಕೆ 4 ರೋಟಿ ಬರುತ್ತೆ ಆ್ಯಂಡ್ ಸ್ವಲ್ಪ ಸಲಾಡ್. ನೋಡ್ತೀರಲ್ಲ, ಸೊ ಇದೆ ಇವತ್ತಿನ ಲಂಚ್. ಚೆನ್ನಾಗಿದೆ, ನೋಡೋಕೆ ಚೆನ್ನಾಗಿದೆ, ಹೋಪ್ಫುಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಲಕ್ನೋ ಬಂತು ಒಂದು 5 ಮಿನಿಟ್ಸ್ ಲೇಟ್ ಆಯಿತು. ಟು ಕಾನ್ಪುರ್, ನೆಕ್ಸ್ಟ್ ಸ್ಟೇಷನ್ ಕಾನ್ಪುರ್. ಹಲೋ, ಗುಡ್ ಮಾರ್ನಿಂಗ್. ಡೇ 1st of January. ಎಲ್ಲರಿಗೂ ಹೊಸ ವರ್ಷದ ಹಾಕಿದ ಶುಭಾಶಯಗಳು. ಇವಾಗ ಇಲ್ಲಿ ಟೈಮ್ ಬಂದು 10:15. ಬೆಳಗ್ಗೆ ಎದ್ದು ಸ್ವಲ್ಪ ಏನೋ ಬ್ರೇಕ್ಫಾಸ್ಟ್ ಸಮೋಸ ಏನೋ ಬಂದಿತ್ತು, ಏನೋ ಸ್ವಲ್ಪ ತಿಂದು ಇವಾಗ ನಾವು ಬಂದಿದ್ದೀವಿ ಆಲ್ಮೋಸ್ಟ್ ನಾಗ್ಪುರ್ ಜಂಕ್ಷನ್ ಹತ್ರ ಹೋಗ್ತಾ ಇದ್ದೀವಿ. ಟ್ರೈನ್ ಬಂದು 2 ಅವರ್ ಡಿಲೇ ಆಯಿತು. ಸೊ ಇಷ್ಟೊಂದು ನಾವು ನಾಗ್ಪುರ ದಾಟ್ಬಿಡ್ಬೇಕಿತ್ತು. ಇನ್ನೂ 1 ಅವರ್ ಆದಮೇಲೆ ನಾಗ್ಪುರ್ಗೆ ಹೋಗ್ತೀವಿ. ಸಿಕ್ಕಾಪಟ್ಟೆ ಡಿಲೇ ಇದೆ, ಕಾಲ ಈ ಟ್ರೈನೆಲ್ಲ ಹಂಗೆ. ನೀವು ನೋಡಿ, ದುರಂತ ಪಾಸ್ ಆಗಿ ತೋರಿಸ್ತೀನಿ. ಇದೆಲ್ಲ ದುರಂತ ಎಕ್ಸ್ಪ್ರೆಸ್. ಇದು ಲಾಸ್ಟ್ ಪ್ರಯಾರಿಟಿ ಟ್ರೈನ್. ಆ್ಯಕ್ಚುಲಿ ರಾಜಧಾನಿ ಏನಾದರೆ ಫಸ್ಟ್ ಕೊಡ್ತಾರೆ, ಇದು ಲಾಸ್ಟ್ ಪ್ರಯಾರಿಟಿ ಆಗಿರೋದ್ರಿಂದ ನಿಲ್ಲಿಸಿ ಬೇರೆ ಟ್ರೈನಿಗೆ ಪಾಸ್ ಕೊಟ್ಟು ಹೋಗ್ಬೇಕು. ಸೊ ಹಾಗಾಗಿ ಇದು ಡಿಲೇನೇ, ಯಶವಂತಪುರ್ಗೂ ಡಿಲೇನೇ ಆಗುತ್ತೆ. ಬನ್ನಿ, ದುರಂತೂ ಪಾಸ್ ಆಗ್ತಾಯಿದೆ ನೋಡೋಣ. ಕ್ರೇಜಿ ಆಗಿದೆ. ಒನ್ ಆಫ್ ದಿ ಫಾಸ್ಟೆಸ್ಟ್ ಟ್ರೈನ್ ಆ್ಯಕ್ಚುಲಿ ದುರಂತ. ಆವ್ರೇಜ್ ಸ್ಪೀಡೇ ಬಂದು ನಿಮಗೆ 80-85 km/h ದುರಂತು. ಬನ್ನಿ, ಪಾಸ್ ಆಗ್ತದೆ. ಸೊ ವಿ ಆರ್ ಫೈನಲಿ ಬ್ಯಾಕ್ ಟು ಯಶವಂತಪುರ್. ಇವಾಗ ಟೈಮ್ ಬಂದು 11 o'clock. ಸೊ ಆ್ಯಕ್ಚುಲಿ ಅರ್ಧ ಗಂಟೆ ಲೇಟ್ ಇತ್ತು, ಡಿಲೇ ಇತ್ತು.
ಸೊ ಹಾಗಾಗಿ ಆ್ಯಕ್ಚುಲಿ 2.5 hours ಡಿಲೇ ಇತ್ತು. 2 ಅವರ್ಸ್ನ ಕವರ್ ಮಾಡಿದ್ರು ರಾತ್ರಿ, ಬಟ್ ಇನ್ನೂ ಹಾಫ್ ಆನ್ ಅವರ್ ಡಿಲೇ ಇತ್ತು. ಸೊ 10:30ಗೆ ಬರ್ಬೇಕಾದ್ರೆ 11 o'clock ಬಂದ್ವಿ. ಸೊ ನೋ ಪ್ರಾಬ್ಲಮ್, 2 ಅವರ್ಸ್ಗಿಂತ ಬೆಟರ್ ಹಾಫ್ ಆನ್ ಅವರ್ ಅಂತ ಅಂದ್ಕೊಂಡು ಮೇನ್ ಎಂಟ್ರೆನ್ಸ್ ಕಡೆ ಹೋಗ್ತಿದ್ವಿ ಕ್ಯಾಬ್ಗೆ. ನೋಡಿದ್ರಲ್ಲ ಇಲ್ಲಿ ತನಕ ಅಯೋಧ್ಯ ವಾರಣಾಸಿ ಎಲ್ಲ ತೋರಿಸಿದ್ನಲ್ಲ. ಸೊ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಅಯೋಧ್ಯೆಗೆ ಹೋಗ್ಬೇಕಂದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರ ಕರೆಂಟ್ ಸ್ಟೇಟಸ್ ಏನು, ಎಷ್ಟು ಜನ ಇದ್ದಾರೆ ಅಂತ ಒಂದು ಐಡಿಯಾ ಬರುತ್ತೆ. ಓಕೆ, ಸೊ ಇವಾಗ ಕ್ಯಾಬ್ ಮಾಡಿ ಮನೆ ಹೋಗ್ತಾ ಇದ್ದೀನಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಯಾವಾಗ ವ್ಲಾಗ್ ಮಾಡ್ತೀನೋ ಆವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ, ಸಿ ಯು, ಬೈ ಬಾಯ್, ಟೇಕ್ ಕೇರ್.